ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜನ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಆರಂಭಿಸಿದ್ದಾರೆ. ಮೊನ್ನೆಯಷ್ಟೇ ಹೊಸದಾಗಿ ಮದುವೆಯಾಗಿದ್ದ ಪತಿಯನ್ನ ಸೆಲ್ಫಿ ನೆಪದಲ್ಲಿ ಹಳ್ಳಕ್ಕೆ ನೂಕಿದ್ದ ಪ್ರಕರಣ ನೆನಪಿದೆ ಅಲ್ವಾ? ಇನ್ನು ಆಂಧ್ರ ಪ್ರದೇಶದಲ್ಲಿ ಪ್ರಿಯಕರನೊಂದಿಗೆ ಸೇರಿ ಹೆತ್ತ ತಾಯಿಯನ್ನೇ ಮಗಳು ಕೊಲೆ ಮಾಡಿದ್ಲು. ಇದೆಲ್ಲಕ್ಕಿಂತ ಭಯಂಕರ ವಿಚಾರವೆಂದರೆ 10 ವರ್ಷದ ಬಾಲಕನೊಬ್ಬ ವೆಬ್ ಸೀರೀಸ್ ನೋಡಿ ಬಾಲಕಿಯೊಬ್ಬಳನ್ನ ಬರ್ಬರವಾಗಿ ಕೊಲೆ ಮಾಡಿದ ಘಟನೆ ಆಂಧ್ರ ಪ್ರದೇಶ ಮಾತ್ರವಲ್ಲ, ತೆಲಂಗಾಣದ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಘಟನೆಗಳ ಮಧ್ಯದಲ್ಲಿಯೇ ಕರ್ನಾಟಕದಲ್ಲಿ ಮತ್ತೊಂದು ಘಟನೆ ನಡೆದಿದ್ದು, ಅದು ಪ್ರಿಯತಮೆಯ ಬಾಯಿಗೆ ಜಿಲಿಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿ ಕೊಲೆ ಮಾಡಿರುವ ಘಟನೆ ಇಡೀ ರಾಜ್ಯವನ್ನೇ ಆತಂಕಕ್ಕೆ ದೂಡಿದೆ. ಹೌದು, ಇದು ಪ್ರೀತಿ ಪ್ರೇಮ ಅಂತ ಸುತ್ತಾಡೋರಿಗೆ ಉತ್ತಮ ಪಾಠ. ಮದುವೆಯಾಗಿ ಮಕ್ಕಳಿದ್ದು ಮತ್ತೊಬ್ಬರೊಂದಿಗೆ ಅಕ್ರಮ ಸಂಬಂಧ ಬೆಳೆಸೋರಿಗೆ ಇದೊಂದು ಎಚ್ಚರಿಕೆ ಅಂದ್ರೆ ತಪ್ಪಾಗ್ಲಾರದು. ಯಾಕೆ ಅಂತೀರಾ? ಮದುವೆಯಾಗಿ ಮಗು ಇದ್ದ ಗೃಹಿಣಿಯೊಬ್ಬಳು ಅಕ್ರಮ ಸಂಬಂಧ ಮುಂದುವರಿಸಿದ ಪರಿಣಾಮ ಈಗ ಹೆಣವಾಗಿದ್ದಾಳೆ. ಅಷ್ಟೇ ಅಲ್ಲ, ಪ್ರಿಯತಮನೇ ಬಾಯಲ್ಲಿ ಜಿಲಿಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡುವ ಮೂಲಕ ಬರ್ಬರವಾಗಿ ಕೊಲೆ ಮಾಡಿದ್ದು, ಇದು ಎಂತಹ ಕಲ್ಲೆದಿಯವರನ್ನ ಬೆಚ್ಚಿ ಬೀಳಿಸುವಂತಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ರಕ್ಷಿತಾ ಎಂಬ ಗೃಹಿಣಿಯನ್ನ ಆಕೆಯ ಪ್ರಿಯಕರ ಸಿದ್ದರಾಜು ಎಂಬಾತ ಜಿಲೆಟಿನ್ ಕಡ್ಡಿ ಬಾಯಿಯಲ್ಲಿ ಸ್ಫೋಟಿಸಿ ಕೊಲೆ ಮಾಡಿದ್ದಾನೆ. ಇದಕ್ಕೆ ಕಾರಣ ಇವರಿಬ್ಬರ ಅನೈತಿಕ ಸಂಬಂಧ ಮುಂದುವರಿಸಲು ಆಕೆ ನಿರಾಕರಿಸಿದ್ಲು. ಸಾಲಿಗ್ರಾಮದ ಲಾಡ್ಜ್ ಒಂದರಲ್ಲಿ ಈ ಕೊಲೆ ನಡೆದಿದೆ. ಹುಣಸೂರು ತಾಲೂಕಿನ ಗೆರಸನಹಳ್ಳಿ ಗ್ರಾಮದ 20 ವರ್ಷದ ರಕ್ಷಿತಾ ಮೃತ ಗೃಹಿಣಿಯಾಗಿದ್ದು, ಆಕೆಯ ಪ್ರಿಯಕರ ಬೆಟ್ಟದಪುರ ಗ್ರಾಮದ ಸಿದ್ದರಾಜನನ್ನ ಪೊಲೀಸರು ಬಂಧಿಸಿದ್ದಾರೆ. ರಕ್ಷಿತಾ ವಿವಾಹಿತೆಯಾಗಿದ್ಲು. ಕೇರಳ ಮೂಲದ ವ್ಯಕ್ತಿಯನ್ನ ಮದುವೆಯಾಗಿದ್ಲು. ಇವರ ವೈವಾಹಿಕ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಇತ್ತು. ಆದ್ರೆ ಅದೇನೋ ಹೇಳ್ತಾರಲ್ಲ, ಹಳೆ ಸವಾಸ ಯಾವ್ದ್ರಲ್ಲಿ ಹೊಡೆದ್ರೂ ಹೋಗಲ್ಲ ಅಂತ. ಅದೇ ರೀತಿಯಲ್ಲಿ ಪತಿ ಮತ್ತು ಮಗುವಿಗಿಂತ ಈ ರಕ್ಷಿತಾಗೆ ತನ್ನ ಪ್ರಿಯಕರನೇ ಹೆಚ್ಚಾದ ಪರಿಣಾಮ ಈಗ ಭೀಕರವಾಗಿ ಕೊಲೆಯಾಗಿದ್ದಾಳೆ. ಇನ್ನು ಆರೋಪಿ ಸಿದ್ದರಾಜು ಇದಾನಲ್ಲ, ಈತ ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ನಂತೆ. ಇಂತಹ ವ್ಯಕ್ತಿಯೊಂದಿಗೆ ಈ ರಕ್ಷಿತಾ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ಲು. ಈ ಸಂಬಂಧ ಈಕೆಯ ಮದುವೆಗೂ ಮೊದಲಿನಿಂದಲೂ ಇತ್ತು ಎನ್ನಲಾಗಿದ್ದು, ಇತ್ತೀಚೆಗೆ ಬುದ್ಧಿ ತಂದುಕೊಂಡ ರಕ್ಷಿತಾ ಅಕ್ರಮ ಸಂಬಂಧ ಮುಂದುವರಿಸಲು ವಿರೋಧ ವ್ಯಕ್ತಪಡಿಸಿದ್ಲಂತೆ. ಇದರಿಂದ ಇಬ್ಬರ ನಡುವೆ ಆಗಾಗ ಜಗಳವೂ ನಡೀತಿತ್ತು. ಕಳೆದ ಶನಿವಾರ ಕೆಆರ್ ನಗರ ತಾಲೂಕಿನ ಕಪ್ಪಡಿ ದೇವಾಲಯಕ್ಕೆ ಹೋಗೋಣ ಬಾ ಅಂತ ಕೇರಳದಲ್ಲಿದ್ದ ರಕ್ಷಿತಾಗೆ ಕರೆ ಮಾಡಿದ್ನಂತೆ. ಇದರಿಂದ ತನ್ನ ಅತ್ತೆಗೆ ಹುಷಾರಿಲ್ಲ ಅಂತ ಮನೆಯಲ್ಲಿ ಹೇಳಿದ ರಕ್ಷಿತಾ ಪತಿ ಮತ್ತು ಮಗುವನ್ನ ಮನೆಯಲ್ಲಿಯೇ ಬಿಟ್ಟು ಬಂದಿದ್ಲು. ಹಾಗೆ ಬಂದವರು ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಗ್ರಾಮದ ಖಾಸಗಿ ಲಾಡ್ಜ್ನಲ್ಲಿ ತಂಗಿದ್ದಾರೆ. ಈ ವೇಳೆ ಅಕ್ರಮ ಸಂಬಂಧ ಕಡಿತಗೊಳಿಸುವ ಕುರಿತು ಇಬ್ಬರ ನಡುವೆ ಜಗಳ ನಡೆದಿದೆ. ಈ ವೇಳೆ ಸಿದ್ದರಾಜು ರಕ್ಷಿತಾಳ ಬಾಯಿಗೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿ ಕೊಲೆ ಮಾಡಿದ್ದಾನೆ. ಬಳಿಕ ಲಾಡ್ಜ್ ಸಿಬ್ಬಂದಿ ಬಳಿ ತೆರಳಿ ಮೊಬೈಲ್ ಸ್ಫೋಟಗೊಂಡು ನನ್ನ ಪತ್ನಿ ಮೃತಪಟ್ಟಿದ್ದಾಳೆ ಅಂತ ಕತೆ ಕಟ್ಟಿದ್ದಾನೆ. ಅಷ್ಟೇ ಅಲ್ಲ, ಮೃತದೇಹವನ್ನು ತೆಗೆದುಕೊಂಡು ಹೋಗಲು ಯತ್ನಿಸಿದ್ದಾನೆ. ಇದರಿಂದ ಲಾಡ್ಜ್ ಸಿಬ್ಬಂದಿಗೆ ಅನುಮಾನ ಬಂದಿದೆ. ಕೂಡಲೇ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಿದ್ದರಾಜುನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯಾಂಶ ಬಾಯ್ಬಿಟ್ಟಿದ್ದಾನೆ. ಇಲ್ಲಿ ಮುಖ್ಯವಾಗಿ ರಕ್ಷಿತಾ ಮನೆಯವರಿಗೂ ತಿಳಿಯದೆ ಸಿದ್ದರಾಜು ಜೊತೆ ಸಂಬಂಧ ಇಟ್ಕೊಂಡಿದ್ಲು ಎನ್ನಲಾಗಿದೆ. ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಲಾಡ್ಜ್ನಲ್ಲಿ ತಂಗಿದ್ದಾಗ ಇಬ್ಬರ ನಡುವೆ ಜಗಳ ನಡೆದಿದೆ. ಆಗ ಸಿದ್ದರಾಜು ಆಕೆಯ ಬಾಯಿಗೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿದ್ದಾನೆ. ಆರೋಪಿ ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಜಿಲೆಟಿನ್ ಕಡ್ಡಿ ಸುಲಭವಾಗಿ ಸಿಕ್ಕಿರೋದು ಮಾತ್ರವಲ್ಲ, ಅದನ್ನ ಹೇಗೆ ಸ್ಫೋಟಿಸಬೇಕು ಎಂಬ ಮಾಹಿತಿಯೂ ಇತ್ತು. ಜಿಲೆಟಿನ್ ಕಡ್ಡಿ ಸ್ಫೋಟಿಸಲು ಬಳಸುವ ಟ್ರಿಗ್ಗರ್ ಹೇಗೆ ಬಳಸಬೇಕು ಎಂಬ ಅರಿವು ಈ ಸಿದ್ದರಾಜುಗೆ ಚೆನ್ನಾಗಿಯೇ ಇತ್ತು ಎನ್ನಲಾಗಿದೆ. ಇನ್ನು ಕೊಲೆಯಾದ ಗೃಹಿಣಿ ಇದ್ದಾಳಲ್ಲ ರಕ್ಷಿತಾ, ಈಕೆ ಹುಣಸೂರು ತಾಲೂಕಿನ ಗೆರಸನಹಳ್ಳಿಯವಳು. ಈಕೆಗೆ ಕೇರಳದ ಸುಭಾಷ್ ಎಂಬಾತನೊಂದಿಗೆ ಮದುವೆಯಾಗಿತ್ತು. ರಕ್ಷಿತಾ ಕೇರಳದಿಂದ ತನ್ನ ತವರು ಮನೆಗೆ ಬಂದಿದ್ಲು. ಅವರಿಗೆ 2 ವರ್ಷದ ಮಗುವೂ ಇದೆ. ರಕ್ಷಿತಾ ಮತ್ತು ಸಿದ್ದರಾಜು ಮದುವೆಗೆ ಮುಂಚೆಯೇ ಪ್ರೀತಿಸುತ್ತಿದ್ದರಂತೆ. ಮದುವೆ ನಂತರವೂ ಇಬ್ಬರ ಸಂಬಂಧ ಮುಂದುವರೆದಿತ್ತು ಎನ್ನಲಾಗಿದೆ. ಆರೋಪಿ ಸಿದ್ದರಾಜು ರಕ್ಷಿತಾಗೆ ಹತ್ತಿರದ ಸಂಬಂಧಿಯಾಗಿದ್ದ. ಅಷ್ಟೇ ಅಲ್ಲ, ರಕ್ಷಿತಾಳನ್ನ ಮದುವೆಯಾಗಬೇಕೆಂದು ಮೊದಲೇ ಅಂದುಕೊಂಡಿದ್ದಂತೆ. ಆದ್ರೆ ಮನೆಯವರು ಆಕೆಗೆ ಬೇರೆ ಮದುವೆ ಮಾಡಿದ್ರು. ಮದುವೆಯಾದ್ರೂ ಇವರಿಬ್ಬರ ಸಂಬಂಧ ಮುಂದುವರೆದಿತ್ತು. ಕೇರಳದಿಂದ ಬಂದ ರಕ್ಷಿತಾ ತನ್ನ ಪ್ರಿಯಕರ ಸಿದ್ದರಾಜು ಜೊತೆ ಸುತ್ತಾಡ್ತಿದ್ಲು. ಕಳೆದ ಆಗಸ್ಟ್ 22ರಂದು ಆಕೆ ತನ್ನ ಮಗುವನ್ನ ಬಿಟ್ಟು ಅತ್ತೆಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಹೋಗಿದ್ಲು. ಅದು ಪ್ರಿಯಕರ ಸಿದ್ದರಾಜು ಜೊತೆ ಕೆಆರ್ ನಗರದ ಕಪ್ಪಡಿ ದೇವಸ್ಥಾನಕ್ಕೆ ಇಬ್ಬರು ಹೋಗಿದ್ದಾರೆ. ನಂತರ ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಗ್ರಾಮದ SR ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ರೂಮ್ ಮಾಡಿಕೊಂಡು ತಂಗಿದ್ರು. ಅಲ್ಲಿ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಬೇಡ ಎನ್ನುವ ವಿಚಾರಕ್ಕೆ ಜಗಳವಾಗಿ ಆಕೆಯ ಕೊಲೆಯಾಗಿದೆ. ಸಿದ್ದರಾಜು ಮೊದಲೇ ಪ್ಲಾನ್ ಮಾಡಿದಂತೆ ಜಿಲೆಟಿನ್ ಕಡ್ಡಿಯಿಂದ ಆಕೆಯ ಬಾಯಿಗೆ ಸ್ಫೋಟ ಮಾಡಿದ್ದಾನೆ. ಇದರಿಂದ ರಕ್ಷಿತಾಳ ಮುಖ ಛಿದ್ರವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಒಟ್ನಲ್ಲಿ ಪ್ರೀತಿ ಪ್ರೇಮ ತಪ್ಪಲ್ಲ, ಆದ್ರೆ ಮದುವೆಯಾದ ನಂತರವೂ ಅದನ್ನ ಮುಂದುವರಿಸೋದಿದೆಯಲ್ಲ, ಅದು ಮಹಾ ತಪ್ಪು. ಎಲ್ಲಿಯೂ ಅದೇ ಆಗಿತ್ತು. ಮಗು ಗಂಡ ಅಂತ ಸುಂದರವಾಗಿದ್ದ ಸಂಸಾರ ಇದೀಗ ಅಕ್ರಮ ಸಂಬಂಧಕ್ಕೆ ಬಲಿಯಾಗಿದೆ. 2 ವರ್ಷದ ಮಗು ತಾಯಿ ಇಲ್ಲದೆ ತಬ್ಬಲಿಯಾಗಿದೆ.
ಮುಖ್ಯವಾಗಿ ಗೃಹಿಣಿಯೊಬ್ಬಳು ಬರ್ಬರವಾಗಿ ಕೊಲೆಯಾಗಿದ್ದಾಳೆ. ಇದರಿಂದ ತವರು ಮನೆಗೆ ಮಾತ್ರವಲ್ಲದೆ ಗಂಡನ ಮನೆಗೂ ಅಪಮಾನ ಅಷ್ಟಿಷ್ಟಲ್ಲ. ಏನಾದ್ರೂ ಮದುವೆಯಾದವರು ಇಂತಹ ಅಕ್ರಮ ಸಂಬಂಧಗಳಿಗೆ ಕಡಿವಾಣ ಹಾಕುವರ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫಿ ಹೆಸರಲ್ಲಿ ಪತಿಯನ್ನೇ ಕೊಲೆ ಮಾಡುವ ವಿಚಾರಗಳು ಹೆಚ್ಚಾಗಿರುವಾಗ ಈ ಸಂಬಂಧಗಳಿಗೆ ಕಡಿವಾಣ ಬೀಳೋದಾದ್ರೂ ಹೇಗೆ ಅಂತ ಹೇಳ್ತಾ ಎಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.